ಟಿಟಿಆರ್ ಸಂದೇಶ್ ಅವರು ನನಗೊಂದು ಮಾತು ಹೇಳಿದ್ರು. ನಾವು ಇಲ್ಲಿ ವಯಸ್ಸಾದವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ, ಅದು ಕೆಲ್ಸಕ್ಕಾಗಿರ್ಬಹುದು, ಇಲ್ಲಿ ಸರ್ವ್ ಮಾಡೋದಕ್ಕಾಗಿರ್ಬಹುದು ಅಂತ ಅಂದ್ರು. ಸೊ ಇಲ್ಲಿ ನೀವು ಬಂದು ಫುಡ್ ಟೇಸ್ಟ್ ಮಾಡಿ ಹೋದ ನಂತರ ಅದನ್ನ ಅಚ್ಚುಕಟ್ಟಾಗಿ ತಟ್ಟೆನ ಕ್ಲೀನ್ ಮಾಡ್ತಿರೋ ಅಮ್ಮಂದ್ರು ನನ್ನ ಕಣ್ಣಿಗೆ ಸಿಕ್ಕರು. ಸೊ ಅವ್ರನ್ನ ಮಾತನಾಡಿಸ್ತೀನಿ. ಅವ್ರು ನನ್ನ ನೋಡಿ ಅಷ್ಟೇ ಎಕ್ಸೈಟಿಂಗ್ ಆಗಿದ್ರು. ಅಮ್ಮ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಏನ್ ಹೆಸರು? ನಂದು ಮೀರಾಬಾಯಿ ಅಂತ. ನಾವು ಮಿಲಿಟರಿ ಅವರು ಮೈಸೂರು ಲಾನ್ಸರ್ಸ್ ನಲ್ಲಿ ಅರಮನೆಯಲ್ಲಿ ಕೆಲಸದಲ್ಲಿದ್ದಾರೆ ಅವರೆಲ್ಲ. ಅಂದ್ರೆ ಸಾರು ನಂಗೆ ತುಂಬಾ ಕಷ್ಟದಲ್ಲಿದ್ದೆ. ನಾನು ಮಂತ್ರಿಮಾಲಲ್ಲಿ ಮಾಡಿದ್ದೀನಿ ಮೇಡಮ್, 10 years ಮಾಡಿದ್ದೀನಿ ಲೈಫ್ ಸ್ಟೈಲ್. ಆದ್ರೆ ಅಲ್ಲಿ PF ತಗೋಬೇಕು ಅಂತ ಬಿಟ್ಬಿಡು ಅಂತ ಹೇಳಿದ್ರು. ಅದಕ್ಕೆ ಇವಾಗ ಒಂದು 2 ತಿಂಗಳಾಯ್ತು ಮೇಡಮ್. ಎಲ್ಲೆಲ್ಲೋ ಕೆಲಸ ಹುಡುಕ್ದೆ, ಸಿಕ್ಲಿಲ್ಲ. LIC ನಲ್ಲೂ ಮಾಡಿದೆ, ಆದ್ರೆ ಅವ್ರು ತುಂಬಾ ರೂಢಾಗಿ ಮಾತಾಡಿದ್ರು. ಅದರಿಂದ ತುಂಬಾ ಅಳು ಬಂದು ಬಿಟ್ಬಿಟ್ಟೆ. ಸಾರು ನನಗೆ ಬೆಳ್ದೆ ತರ ತುಂಬಾ ಗುಡ್ ಇದು ಒಳ್ಳೆ ಮನ್ಸು. ಕಿರಣ್ ಸಾರು, ನಮ್ ಸಂದೇಶ್ ಸಾರು ದೇವ್ರಂತ ಅವರು. ನಮ್ಮ ಫ್ರೆಂಡ್ಸು ಅಷ್ಟೇ, ನಮ್ಮ ಸರ್ವರ್ಸು ಅಷ್ಟೇ. ವೆರಿ ಗುಡ್ ಆಪರ್ಚುನಿಟಿ ಕೊಟ್ರು ಮೇಡಮ್. ಇಟ್ ಇಸ್ ವೆರಿ ಗುಡ್. ಗ್ಲಾಡ್ ಟು ಮೀ. ಎಲ್ಲಿಯವ್ರು ನೀವು? ನಾವು ಮೈಸೂರವ್ರು. ಇಲ್ಲಿ ಇರೋದು ಎಲ್ಲಿ? ಬೆಂಗಳೂರಲ್ಲಿ ವಯಾಲಿ ಕವಲ್ ಅಯೋಧ್ಯ ಹೋಟು ಬ್ಯಾಕ್ ಸೈಡ್ ಮೇಡಮ್. ವಯಾಲಿ ಕವಲ್ ಗ್ರೌಂಡ್ ಇದೆ ನೋಡಿ. ನಮ್ಮ ಮಕ್ಕಳೆಲ್ಲ ಒಳ್ಳೆ ಓದಿದಾರೆ ಮೇಡಮ್. ಏನ್ ಮಾಡ್ತೀರಾ, ಅವ್ರವ್ರು ಬೇರೆ ಹೋಗ್ಬಿಟ್ಟು. ನಾನು ನಮ್ಮ ಹಸ್ಬೆಂಡ್ ತುಂಬಾ ವಯಸ್ಸಾಗಿದೆ, ಆದ್ರೆ ಸಾರ್ ಬಂದು ನನ್ಗೆ ಲೈಫ್ ಕೊಟ್ರು ಮೇಡಮ್. ತುಂಬಾ ಸಂತೋಷ. ಏನಂದ್ರೆ ಸ್ವಲ್ಪ ಪೂಜೆ ಜಾಸ್ತಿ, ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಮೇಡಮ್. ವಿಷಯಾಂಶ ಹೇಳ್ಬಿಡ್ತೀನಿ. ಪೂಜೆ ಜಾಸ್ತಿ ಅವಾಗ ಮಾಡಿದ್ದು. ತುಂಬಾ ನಿಮ್ಮನ್ನ ನೋಡಿ ತುಂಬಾ ಸಂತೋಷ. ಥ್ಯಾಂಕ್ ಯು ಅಮ್ಮ. ಸೊ ಇಲ್ಲಿ ಏನ್ ಇಷ್ಟ ನಿಮ್ಗೆ? ದೋಸೆ ಇಷ್ಟನಾ, ಇಡ್ಲಿ ಇಷ್ಟನಾ? ನನ್ಗೆ ಪೂರಿ ಇಷ್ಟ ಮೇಡಮ್. ಪೂರಿ ಇಷ್ಟ. ಓಕೆ. ಪೂರಿ, ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಎಲ್ಲ ಐಟಮ್ಸು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಕೆಲ್ಸಕ್ಕೆ ಬರೋ ಮುಂಚೆ ತಿಂದಿದ್ದೀರಾ ಬಂದು? ಒಂದ್ ದಿವಸ ಬಂದಿದೆ ಮೇಡಮ್. ಹೌದಾ? ಲೈಫ್ ಅದೇ ಸಂಬಳ ತಗೊಂಡು ಒಂದ್ ದಿವಸ ಬಂದಿದ್ದು. ನಾನು ನಮ್ ಸಿಸ್ಟರು. ಅಕ್ಕ ನಿಮ್ಗೆ ಇಲ್ಲೇ ಕೆಲಸ ಸಿಗ್ಬೋದು ಅಂತ ಯಾವ ಬಾಯಿನಲ್ಲಿ ಹೇಳಿದ್ಲು ನಮ್ ತಂಗಿ. ಒಂದ್ ದಿವಸ ಬಂದಿದ್ದು, ಅದೇ ಲಾಸ್ಟ್ ಅಲ್ಲಿ ಕಾರ್ನಲ್ಲಿ ಕೂತಿದ್ದು. ಅದೇ ತರ ದೇವ್ರು ಇಲ್ಲಿ ಕಲ್ಪಿಸ್ಕೊಟ್ಟ ಮೇಡಮ್. ವೆರಿ ನೈಸ್. ನಾನು ತುಂಬಾ ದೇವ್ರ ಪೂಜೆ, ವಿಷ್ಣು ಸಹಸ್ರನಾಮ ಎಲ್ಲ ತುಂಬಾ ಓದ್ತೀನಿ ಮೇಡಮ್. ತುಂಬಾ ಸಂತೋಷ ಆಯ್ತು. ಒಂಚೂರು ಏನು ಇದ್ ಮಾಡಲ್ಲ. ಮ್ಯಾನೇಜರ್ಸು ಅಷ್ಟೇ, ಸರ್ವರ್ಸು, ನಮ್ಮ ಫ್ರೆಂಡ್ಸು ಎಲ್ಲ ತುಂಬಾ ವೆರಿ ಗುಡ್ ಪೀಪಲ್ಸ್. ವೆರಿ ಗುಡ್ ಪೀಪಲ್ಸ್. ನೋಡಿ, ಅವರೇ ಆಂಟಿನೇ ಸರ್ಟಿಫಿಕೇಶನ್ ಕೊಟ್ಬಿಟ್ರು ವೆರಿ ಗುಡ್ ಪೀಪಲ್ಸ್ ಅಂತ ಅಂದು. ಸೊ ದಿನಕ್ಕೆ ಎಷ್ಟು ತಟ್ಟೆ ವಾಶ್ ಮಾಡ್ತೀರಾ? ಅದು ನಾನು ಇದ್ದಿಲ್ಲ ಮೇಡಮ್, ಎಣಿಸಿಲ್ಲ. ಕೆಲಸ ಮಾಡೋದಷ್ಟೇ. ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಓಕೆ. ನನ್ಗೆ ಏನಂದ್ರೆ ಗ್ರ್ಯಾಂಡ್ ಮದರ್ ಅಂತ ಕರೀತಾರೆ. ನನ್ಗೆ ಇನ್ನೂ ಇಷ್ಟ ಇಲ್ಲ ಮೇಡಮ್. ಗ್ರ್ಯಾಂಡ್ ಮದರ್ ಅಂತ. ಬೇಡ ಆಂಟಿ, ಬೇಡ ಆಂಟಿ, ಬೇಡ ಆಂಟಿ, ಬೇಡ ಆಂಟಿ. ನನ್ಗೆ ಏನಿದ್ರು ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಇರ್ಬೇಕು ಅಂತ ಆಸೆ. ನೀವು ಚಿಕ್ಕ ವಯಸ್ಸವ್ರೆ, ನಿಮ್ ಎದುರುಗಡೆ ನಾವೆಲ್ಲ ಹೆಂಗೆ? ನೀವ್ ಇನ್ನು ಸಾರ್ ಹೇಳ್ಬಿಡ್ತೀನಿ, ಗ್ರ್ಯಾಂಡ್ ಮದರ್ ಅಂತ ಕರಿಬೇಡಿ ಸಾರ್ ಅಂತ. ಸರಿ, ಆಂಟಿಗ್ ನೋಡಿ ಹೆಂಗಿಸ್ತಾನಂತ ಅಂತಾರಲ್ಲ, ನಮ್ ಮನ್ಸು ಮಗು ತರ ಇರ್ಬೇಕು ಅಂತ ಅಂದು ಆಂಟಿಗೂ ಹಂಗೆ ಇದೆ. ನೀವ್ ಓದಿದ 82. ನೀವ್ ಇನ್ನು ಹೆಂಗಾಗೆ ಇದೀರಾ? ಯಾರು ಅಂದಿದ್ ನಿಮ್ಗೆ ವಯಸ್ಸಾಗಿದೆ ಅಂತ? ರೇಣುಕಾಚಾರ್ಯ ಕಾಲೇಜ್ ಮೇಡಮ್. ಟೈಪಿಂಗ್ ಎಲ್ಲ ಆಗಿದೆ ನಂದು. ಜೂನಿಯರ್ ಸ್ಯಾಟರ್ಡ್ ಎಲ್ಲ ಆಗಿದೆ. ಹೌದಾ? ಈಗ ಬೆಸ್ಟ್ ಆಕ್ಟಿಂಗ್ ಮೇಡಮ್. ಹೌದಾ? ನೋಡ್ತೀವಿ. ಹೌದಾ? ಥ್ಯಾಂಕ್ ಯು ಆಂಟಿ. ಅಲ್ಲ, ಸಂದೇಶ್ ಅವ್ರ ಮದ್ವೆ ಯಾವಾಗ ಮಾಡ್ಕೊಳ್ತಾರಂತೆ? ಯಾವಾಗ ಮಾಡೋದು? ಕೇಳ್ದೆ ಒಂದ್ ದಿವ್ಸ. ನೀವೆಲ್ಲಾನೇ ನಮ್ ಫ್ಯಾಮಿಲಿ ಅಂತಾರೆ ಮೇಡಮ್. ಹೌದಾ? ನೀವೇ ನಮ್ ಮಕ್ಳು, ನೀವೆಲ್ಲ ನಮ್ ಫ್ಯಾಮಿಲಿ ಅಂತ ಅಪೋರ್ಚುನಿಟಿ ಕೊಡ್ತಾರೆ ಮೇಡಮ್. ತುಂಬಾ ಒಳ್ಳೆ ಮನುಷ್ಯರು. ನಾನು ಬಂದು ಇನ್ನ 2 ತಿಂಗಳು ಆಗಿದೆ ಮೇಡಮ್. ಅಲ್ವಾ? ತುಂಬಾ ಒಳ್ಳೆಯವರು ಮೇಡಮ್. ಓಕೆ, ಒಳ್ಳೇದಾಗ್ಲಿ. ಕಿರಣ್ ಸಾರು ಅಷ್ಟೇ, ಅವರು ಅಷ್ಟೇ, ಮ್ಯಾನೇಜರ್ಸು, ಸರ್ವರ್ಸು, ಫ್ರೆಂಡ್ಸು ಎಲ್ಲ ಕಾಫಿಯವರು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ಅಲ್ವಾ? ಓಕೆ, ರೈಟ್ ಅಮ್ಮ. ನಿಮ್ಗೆ ಯಾರು ವಯಸ್ಸಾಗಿದೆ ಅಂತ ಹೇಳಿದವ್ರು ಯಾರು? ನನ್ಗೆ ಹಂಗೆ ಮೇಡಮ್, ಅಜ್ಜಿ ಅಂದ್ರೆ ನನ್ಗೇನೋ ಇಷ್ಟ. ಇನ್ಮೇಲೆ ಅಷ್ಟೇ, ಯಾರಾದ್ರೂ ಆಂಟಿನ ಅಜ್ಜಿ ಅಂತ ಕರೆದ್ರೆ ಅಷ್ಟೇ ಕತೆ ಅಲ್ವಾ? ನಾನು ಹೇಳಿದೀನಿ, ಯಾರು ಅಜ್ಜಿ ಅಂತ ಕರಿಬಾರ್ದು. ಏನಂತ ಆಂಟಿ ಅಂದ್ರೆ ನಡೆಯುತ್ತಾ? ಮೀರಾಬಾಯಿ ಮೇಡಮ್. ಮೀರಾಬಾಯಿ ಅನ್ಬೇಕು, ಆಂಟಿ ಏನೂ ಅಲ್ಲ, ಮೀರಾಬಾಯಿ ಅಂತ ಅನ್ಬೇಕು. ಸೊ ಒಂದೊಂದು ಪ್ಲೇಸ್ ಅಲ್ಲಿ ಒಂದೊಂದು ಸಣ್ಣ ಸ್ಟೋರಿ ಇರುತ್ತೆ ಅಂತಾರಲ್ಲ, ಇದಕ್ಕೆ ಅಂತ ಅನ್ಸುತ್ತೆ. ಅಂದ್ರೆ ಹೌ ಕ್ಯೂಟ್ ಶೀಸ್. ನನಗೆ ಅಜ್ಜಿ ಅಂತ ಕರಿಬೇಡಿ ಅಂತಿದ್ದಾರೆ. ಸೊ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಾನೂ ಅಂತಿದ್ದಾರೆ. ನನಗೆ ಬೇರೆ ಕಡೆ ವಯಸ್ಸಾಗಿದೆ ಅನ್ನೋ ರೀಸನಿಗೆ ಕೆಲಸದಿಂದ ತೆಗ್ದು ಹಾಕಿದ್ರು, ಬಟ್ ಇಲ್ಲಿ ಕರೆದು ಕೆಲಸ ಕೊಟ್ರು ಅನ್ನೋ ಖುಷಿ ವ್ಯಕ್ತಪಡಿಸಿದ್ದಾರೆ. ಸೊ ದಟ್ಸ್ ದ ಬ್ಯೂಟಿ ಆಫ್ CTR ಅಂತ ಹೇಳ್ಬೋದು.